ಭಾರತಾಂಬೆಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗುರುವೃಂದದವರಿಗೂ ಹಿರಿಯರಿಗೂ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಶಾಲೆಯ ಉದ್ದು ಮಕ್ಕಳು ಅನ್ನೋಕ್ಕಿಂತ ಪ್ರತಿಭಾವಂತ ಮಕ್ಕಳಿಗೆ ನಮಸ್ಕರಿಸುತ್ತಾ ಭಾಳ ಖುಷಿ ಆಯ್ತು ನಮಗೆ ನೋಡಿದ್ಮೇಲೆ. ಯಾಕಂತಂದ್ರೆ ಈಗ ನಾವು ಲಾಸ್ಟ್ ಒಂದು 5-6 ವರ್ಷದಿಂದ ಪ್ರತಿ ಸ್ಕೂಲ್ಗಳಿಗೆ ಹೊಂಟಿದ್ವಿ. ನಾವು ನಿಮ್ಮಲ್ಲಿ ದೊಡ್ಡ ಪ್ರತಿಭೆ ಐತಿ, ಆ ಪ್ರತಿಭೆ ಮುಂದೆ ಇಷ್ಟಕ್ಕೆ ನಿಲ್ಬಾರ್ದು. ನೀವೀಗ ಹೈಸ್ಕೂಲ್ ಮುಗಿದ ಮೇಲೆ ಮ್ಯಾರೇಜಿಗೆ ಹೋಗೋದು ಆಗಬಾರ್ದು. ನಮ್ಮ ಇಡೀ ದೇಶಕ್ಕೆ ಅದ್ರ ಕೊಡುಗೆಯನ್ನು ಕೊಡುವಂತಾಗಬೇಕು. ಇವತ್ತು ಬರಬೇಕು ಮತ್ತು ಅದನ್ನು ಮಾಡೋದ್ರೆ ನನಗೆ ಗೊತ್ತಿದೆ. ಯಾಕಂದ್ರೆ ಅಷ್ಟು ಪ್ರತಿಭಾವಂತ ನೀವು ಇದ್ದೀರಿ. ನಿಮ್ಮನ್ನು ರೆಡಿ ಮಾಡಿದಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತೊಮ್ಮೆ ನಮಸ್ಕಾರ. ನಮ್ಮ ಶಾಸ್ತ್ರಗಳ ಒಂದು ಮಾತು ಬರುತ್ತೆ, ಪಂಚಮಹಾಯಜ್ಞಗಳು. ಪಂಚಮಹಾಯಜ್ಞಗಳು ಅಂತಂದ್ರೆ 5 ತರನಾದಂತಹ ವಿಶೇಷವಾದಂತಹ ಪೂಜೆಗಳು. ಅವು ಯಾವಪ್ಪ ಅಂತಂದ್ರೆ ಋಷಿಯಜ್ಞ. ಋಷಿಯಜ್ಞಪ್ಪ ಅಂತಂದ್ರೆ ನಮಗೆ ಶಿಕ್ಷಣವನ್ನು ಕಲಿಸಿದಂತಹ ಎಲ್ಲ ಗುರುಗಳಿಗೂ ನಾವು ದಿವಸ ಅವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಅವರಿಗೆ ನಾವು ಧನ್ಯವಾದಗಳನ್ನು ಹೇಳುವಂಥದ್ದು. ಆಮೇಲೆ ಋಷಿಯಜ್ಞ, ಆಮೇಲೆ ಪಿತೃಯಜ್ಞ. ಪಿತೃಯಜ್ಞ ಅಂತಂದ್ರೆ ನಮ್ಮ ತಂದೆ ತಾಯಿಗಳಿಗೆ, ಹಿರಿಯರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು, ಧನ್ಯವಾದಗಳನ್ನ ಸಲ್ಲಿಸಬೇಕು. ಅದಾದಮೇಲೆ ಭೂತಯಜ್ಞ ಅಂತ ಬರುತ್ತೆ. ಭೂತಯಜ್ಞ ಅಂತಂದ್ರೆ ಅದರ ಪರಿಸರ ಯಜ್ಞ. ಭೂತ ಅಂದ್ರೆ ಪಂಚಮಹಾಭೂತಗಳು ಬರ್ತಾವೆ, ಅವುಗಳನ್ನ ರಕ್ಷಣೆ ಮಾಡುವಂಥದ್ದು. ನೀರು, ಗಾಳಿ. ಆಯುರ್ವೇದಗಳಲ್ಲಿ ಏನಪ್ಪ ಅಂತಂದ್ರೆ ಲಂಘನ ಪರಮೌಷಧಂ ಅಂತ ಹೇಳಿದ್ರು. ಲಂಘನ ಪರಮೌಷಧಂ ಅಂತಂದ್ರೆ ಉಪವಾಸದ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಔಷಧಿ. ಈಗ ನೀವೇನು ಮಾಡ್ತಿರಲ್ಲ, ಫಾಸ್ಟಿಂಗ್ ಉಪವಾಸ ಮಾಡ್ತಿರಲ್ಲ, 12 ತಾಸು ಉಪವಾಸ. ಬೆಳಗ್ಗೆ 5:30ರಿಂದ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ 6:00 ಬಾಡಿ ಒಳಗೆ ನಾವು ಉಪವಾಸ ಇದ್ದಾಗ ಒಂದು ಶಕ್ತಿ ಜನರೇಟ್ ಆಗಿದೆ. ಆ ಶಕ್ತಿ ಏನ್ ಮಾಡಬೇಕು ಅಂತಂದ್ರೆ ಬಾಡಿ ಒಳಗೆ ವೇಸ್ಟ್ ಇರುವಂತಹ ವೇಸ್ಟ್ ಅನ್ನ ಬರ್ನ್ ಮಾಡಕ್ ಸ್ಟಾರ್ಟ್ ಮಾಡೋದು. ಅದಕ್ಕೆ ನಾವು ವ್ಯವಸ್ಥಿತವಾಗಿ ಉಪವಾಸವನ್ನ ಮಾಡಿದ್ರೆ, ರೋಜಾ ತಿಂಗಳು ಬಹಳಷ್ಟು ಪವಿತ್ರವಾದಂತಹ ಒಂದು ತಿಂಗಳು. ನಾವು ವ್ಯವಸ್ಥಿತವಾಗಿ ಉಪವಾಸವನ್ನ ಮಾಡಿದೀವಪ್ಪ ಅಂತಂದ್ರೆ ಕ್ಯಾನ್ಸರ್ನಂತ ಮಹಾ ಕಾಯಿಲೆಗಳನ್ನು ಸಹ ನಾವು ತಪ್ಪಿಸಬಹುದು. ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ತಪ್ಪಿಸ್ಬೋದು. ಆಮೇಲೆ ಕಿಡ್ನಿ ಬರ್ತಕ್ಕಂತಹ ರೋಗಗಳನ್ನು ತಪ್ಪಿಸ್ಬೋದು. ಹಾರ್ಟಿಗೆ ಬರ್ತಕ್ಕಂತಹ ರೋಗಗಳನ್ನು ನಾವು ತಪ್ಪಿಸಬಹುದು. ನಾನು ನಮ್ಮ ಫ್ರೆಂಡ್ ಸರ್ಕಲ್ ಬಹಳಷ್ಟು ಇರುವುದರಿಂದ, ಅವರು ರೋಜಾ ಮಾಡೋದ್ರಿಂದ ಕೆಲವೊಂದಿಷ್ಟು ಅವರ ಆಚರಣೆಗಳನ್ನು ಗೊತ್ತು, ಅದಕ್ಕೆ ಹೇಳಾಗ್ತೀನಿ. ದಯಮಾಡಿ ಏನು ಉಪವಾಸ ಬಿಡ್ತಿರ್ತಿರಲ್ಲ, ಕೋಲ್ಡ್ ಐಟಮ್ಸ್ ಆಗಲಿ, ಮುಂಜಾನೆಯಿಂದ ಹೀಗಾಗಿರುವಂಥದ್ದಾಗಿರೋದ್ರಿಂದ ಫ್ರಿಡ್ಜ್ನಾಗಿರುವಂಥ ನೀರು ಕುಡಿಯೋದಾಗಲಿ ಅಥವಾ ತಂಪು ನೀರಿನ ಮಾಡಿದಂಥ ಜ್ಯೂಸ್ ಕುಡಿಯೋದಾಗಲಿ ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ. ಸಾಮಾನ್ಯವಾಗಿ ಇರುವಂತಹ ಜ್ಯೂಸ್ ಆಗಲಿ, ತರಕಾರಿಗಳನ್ನ ತಿನ್ನಾಗಲಿ ತಿಂದು ಬಿಡ್ತೀವಿ ನಾವು. ಅದಾದ್ಮೇಲೆ ಕೋಲ್ಡ್ ಐಟಮ್ಸ್ ದಯಮಾಡಿ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಅದರಿಂದ ಮುಂಜಾನೆ ಏನು ಮಾಡಿರ್ತಿಲ್ಲ ಉಪವಾಸ, ಅದೆಲ್ಲವೂ ಸಹಿತ ವ್ಯರ್ಥ ಆಗುವಂಥ ಸಂದರ್ಭ ಬರುತ್ತೆ. ಅದಕ್ಕೆ ಎಲ್ಲರೂ ಮಾಡಕ್ಕೆ ಪ್ರಯತ್ನ ಮಾಡಿ. ಬಹಳಷ್ಟು ವೈಜ್ಞಾನಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿರ್ಬೋದು ಅತ್ಯಂತ ಉತ್ತಮವಾದಂತಹ ಒಂದು ವಿಧಾನ. ಹೇಳಕ್ ಕುಂತಿಲ್ಲ ಗಿಡ. ಇದರ ಹೆಸರು ಕರಂಜಿ ಅಂತ. ಕರಂಜಿ ಅಂತೇಳಿ ಹುಲಗಲ ಬಳ್ಳಿ ಅಂತ ಕರೀತಾರೋ. ಮದುವೆ ಒಳಗೆ ಇದು ಶ್ರೇಷ್ಠವಾದಂತಹ ವಾತಾವರಣದಲ್ಲಿ ಕಲ್ಮಶ ಇರಲ್ಲ, ಅದನ್ನ ನಾಶ ಮಾಡ್ತೈತಿ. ಅದರಿಂದ ನಮ್ಗೆ ರಕ್ಷಣೆ ಮಾಡ್ತೈತಿ. ಮತ್ತೆ ಚರ್ಮ ರೋಗವನ್ನ ನೋಡಿಲ್ಲ ಉತ್ತರಾಣಿ ಕಡ್ಡಿ ನೋಡಿಲ್ಲ, ಎಲ್ಲ ಹಳದಾಗ ಬೆಳೆದ. ಇದೇನ್ ಮಾಡೋದಪ್ಪ ಅಂತಂದ್ರ ಕಿಡ್ನಿ ಸ್ಟೋನ್ಗಳನ್ನ ಕರಗಿಸುವಂಥದ್ದು, ಮೂಲ ವ್ಯಾಧಿಯನ್ನ ಕರಗಿಸುವಂಥದ್ದು. ಆಮೇಲೆ ಇದ್ರ ಮೊನ್ನೆ ನಮ್ಮ ಶಿವರಾತ್ರಿ ಅಥವಾ ಸುಡ್ತೀವಿ. ಇದ್ರ ಸುಡುವಾಗ ಏನು ಹುಗ ಬರ್ತೈತಲ್ಲ, ಅದು ವಾತಾವರಣದಲ್ಲಿರ್ತಕ್ಕಂತಹ ಮಾಲಿನ್ಯಕಾರಕ ವಸ್ತುಗಳನ್ನ ನಾಶ ಮಾಡುವಂಥದ್ದು. ಅಸ್ತಮಾ ಕಾಯಿಲೆಗೆ ನಿವಾರಣೆ ಮಾಡ್ತಕ್ಕಂಥ ಶ್ರೇಷ್ಠ ಔಷಧಿ ಉತ್ತರಾಣಿ ಕಡ್ಡಿ, ಅಪಮಾರ್ಗ ಅಂತ ಕರಿತೀವಿ. ಆಮೇಲೆ ಇದು ಅಶ್ವಗಂಧ ಅಂತ ಕರಿತೀವಿ. ಎಲ್ಲಾ ಕಡೆ ಕಸ ಬೆಳೆದಂಗೆ ಬೆಳೆದಿರ್ತದೆ ಅಶ್ವಗಂಧ. ಇದು ಸಹಿತ ನಮಗೆ ಶಕ್ತಿಯನ್ನು ಕೊಡುವಂಥದ್ದು, ಅಶಕ್ತತೆಯನ್ನು ಹೋಗಲಾಡಿಸುವಂತಹ ಶ್ರೇಷ್ಠ ಔಷಧಿ ಸಸ್ಯ. ಇದು ಗುಡ್ಚಿ ಅಂತ ಕರಿತೀವಿ, ಅಮೃತ ಬಳ್ಳಿ. ಇದು ಎಲ್ಲಿ ಸಿಕ್ಕಲ್ಲಿ ಬೆಳೆದ ನೋಡ್ಬೋದು. ಇಂಥ ಕಾಯಿ ನೋಡಿದ್ರೆ ಒಳಗೆ ಜಿಗುಡ್ಜಿ ಬಿಟ್ಟಿರ್ತೈತೆ ನೋಡ್ರಿ, ಅಮೃತ ಬಳ್ಳಿ ಅಂತ ಕರಿತೀವಿ. ಇದನ್ನ ನಾವು ತಿನ್ನೋದ್ರಿಂದ, ಅಮೃತ ಅಂತಂದ್ರೆ ಏನು? ಅಮೃತ ಅಂತಂದ್ರೆ ಅದು ಸಾವನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು. ಅಂದ್ರೆ ಇದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿದಪ್ಪ ಅಂತಂದ್ರೆ ಲಿವರ್ ಕಾಯಿಲೆಗಳಾಗಿರ್ಬೋದು, ಚರ್ಮದ ಕಾಯಿಲೆಗಳಾಗಿರ್ಬೋದು ಬರೋದಿಲ್ಲ. ನಿಮ್ಮಂತವರಿಗೆ ಉಪಯೋಗ ವಿದ್ಯಾರ್ಥಿಗಳು ಅಂತಂದ್ರೆ ಇದನ್ನ ದಿವಸ ನಾವು ಉಪಯೋಗ ಮಾಡೋದ್ರಿಂದ ನೆನಪಿನ ಶಕ್ತಿ ಅಗಾಧವಾಗಿ ಹೆಚ್ಚಾಗತ್ತೆ. ಮೆಮೊರಿ ಪವರ್ ಬಹಳಷ್ಟು ಹೆಚ್ಚಾಗತ್ತೆ. ಬಹಳಷ್ಟು ಮಕ್ಕಳ ಮೇಲೆ ಮಾಡಿ ನೋಡಿ ನಾವು, ಬಹಳಷ್ಟು ಯಶಸ್ವಿನೂ ಆಗಿ. ಇದು ಕಸಗತೆ ಬೆಳಿತೈತಿ, ನೋಡ್ಬೋದು. ಅಲ್ಲಿ ಸ್ವಲ್ಪ ಇದು ಮಾಡೋದು, ಅದ್ರ ಕೆಳಗೆ ಸಣ್ಣ ಇವಾಗ ನೋಡ್ರಿ ಕಾಯಿಲೆ, ಅವು ನೆಲನೆಲ್ಲಿ ಅಂತ ಕರಿತೀವಿ. ಭೂಮಿಯ ಕೆಲಸ ಏನಪ್ಪಾ ಅಂತಂದ್ರೆ ಚರ್ಮ ರೋಗ ನಿವಾರಣೆ ಮಾಡುವಂಥದ್ದು, ಆಮೇಲೆ ಅಸ್ತಮಾ ಕಾಯಿಲೆ ನಿವಾರಣೆ ಮಾಡುವಂಥದ್ದು. ಸಾರಾಯಿ ಕುಡಿದ್ರಿಂದ ಲಿವರ್ ಏನು ಹಾಳಾಗಿರ್ತೈತೆ ಅವರಿಗೆ ಲಿವರ್ ಅನ್ನ ರಿಪೇರಿ ಮಾಡುವಂಥದ್ದು. ಕುಪ್ಪೆ ಗಿಡ ಅಂತ ಕರಿತೀವಿ. ಕುಪ್ಪೆ ಗಿಡ ಇದು ಕಸಗತಿ ಎಲ್ಲಾ ಕಡೆ ಬೆಳಿತೈತಿ. ನಾವು ಹೋದ್ಮೇಲೆ ನೋಡ್ರಿ ಸಿಕ್ಕೈತಿ. ಇದು ಚರ್ಮ ರೋಗ ನಿವಾರಕ. ಕೆರೆಸುದು, ಹಿಂಗೆ ರೌಂಡ್ ಪ್ಯಾಚ್
ಆಚೆಗೆ ಇರುವುದು ಕೆಸರು ಆಗ್ತಿರಲಿಲ್ಲ, ಅವಾಗ ಉಪಯೋಗ ಮಾಡುವಂಥದ್ದು ಇದು. ಆಯ್ತಾ? ಹಚ್ಚು ಪೇಸ್ಟ್ ಮಾಡಿ ಹಚ್ಚು. ಇದು ನೋಡ್ಬೇಕು, ಅಸ್ಥಿಶೃಂಖಲ ಅಂತ ಕರಿತೀವಿ. ಇದು ಬಿದ್ದ ಮೇಲೆ ಎಲ್ಲವನ್ನು ಮುರಿದಿರ್ತಾವಲ್ಲ ಅವರಿಗೆ ಎಲ್ಲವನ್ನ ಕೂಡಿಸುವಂತಹ ಶ್ರೇಷ್ಠ ಔಷಧಿ ಇದ್ದೇವೆ ಅಸ್ಥಿಶೃಂಖಲ ಅಂತ ಹೇಳಿ. ಎಲ್ಲ ಕಡೆ ಬೆಳೀತಿದೆ. ಆಮೇಲೆ ಇದು ಸಣ್ಣ ಗಿಡ ಬೆಳೆದು ಮುಳುಗತ್ತೆ ಇರ್ತೈತಿ. ವಜ್ರದಂತಿ ಅಂತ ಕರಿತೀವಿ. ವಜ್ರದಂತಿ ಹಲ್ಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಎಲುಬಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಉಪಯೋಗ ಆಗುವಂಥದ್ದು. ಯಾಕೆ ಹೇಳಾಕತ್ತೀನಿ ಅಂತಂದ್ರ, ನಾವು ಪರಿಸರವನ್ನ ಉಪಯೋಗ ಸರಿಯಾಗಿ ಮಾಡಿದೀವಪ್ಪ ಅಂತಂದ್ರ ನಮಗೆ ರೋಗಗಳು ಬರುವುದಿಲ್ಲ. ರೋಗಗಳು ಬಂದಪ್ಪ ಅಂತಂದ್ರ ಅದಕ್ಕೆ ಔಷಧಿನ ಸಹಿತ ಇಲ್ಲೇ ಸಿಗುವಂಥದ್ದು. ಈ ಸರ್ ಹೇಳಿದ್ರೆ ಸರ್ ನಾವು ಮೊದಲಾಗತ್ತೀವಿ, ಇದೇನು ಸ್ಮೆಲ್ ಬರಾಗತ್ತೆ, ಇಂಥ ಹಳ್ಳದಾಗಿಂದ ಬರಾಗಬೇಕು. ಒಂದಾದ ಕಾಲಕ್ಕೆ ನಮ್ದು ವಿವೇಕಾನಂದ ಸಾರಿ ಸ್ಕೂಲ್ ಇಲ್ಲೇ ಇತ್ತು. ಅಲ್ಲಿಂದ ಆಡಕ್ಕೆ ಇಲ್ಲೇ ಬರ್ತೀವಿ. ದರ್ಗಾದಾಗ ಆಡ್ತಿದ್ದೀವಿ, ಅಲ್ಲಿ ಮಸೀದಿ ಒಳಗೆ ಆಡ್ತಿದ್ದೀವಿ. ಇವೆಲ್ಲ ನಮ್ಮ ಆಟದ ಗ್ರೌಂಡ್ ಆಗಿದ್ದು. ಇಲ್ಲಿ ಆಡ್ತಿದ್ದೀವಿ, ನಾವು ಇಲ್ಲೇ ನೀರು ಕುಡಿತಿದ್ದೀವಿ, ಆಡ್ತಿದ್ದೀವಿ. ಬೆಳ್ತೇನೆ ಇತ್ತಲ್ಲ, ಇದು ಫುಲ್ ಎಲ್ಲ ಇದು ಬಾಳೆಹಣ್ಣು ಬೆಳೆಯುವಂಥದ್ದು, ಬಾಳೆಹಣ್ಣು ಬೆಳೆಯುವಂಥ ಏರಿಯಾ. ನಾವು ಸಣ್ಣವರಿದ್ದಾಗ ಎಲ್ಲ ಬಾಳೆಹಣ್ಣು ತೋಟಗಳಿದ್ದು, ಬಾಳೆಹಣ್ಣೆಲ್ಲ ತಗೊಂಡು ತಿಂತಿದ್ದೀವಿ. ನಾವು ಭಾರಿ ಗಿಡ ಇತ್ತು. ಇವತ್ತು ಏನು ನೋಡಕ್ ಸಿಗುದಿಲ್ಲ. ನಮ್ಮ ಸುತ್ತಮುತ್ತೆಲ್ಲ ಜೋಳದ ಹೊಲಗಳಿದ್ದು, ಬಿಳಿಜೋಳ, ಲೋಕಾಪುರ ಬಿಳಿಜೋಳ ಅಂದ್ರೆ ಭಾರಿ ಫೇಮಸ್ ಇದ್ದು. ಇವತ್ತೆಲ್ಲ ಬಿಳಿಜೋಳ ಹೊಲಗಳೆಲ್ಲ ನಾಶ ಆಗಿದ್ದಾವೆ. ಅವನ್ನ ಎಲೆ ಮಾಡಿ ಸೈಟ್ ಮಾಡಿ ಮಳಿ ಮಾಡಿ ನಾವು ಪರಿಸರದ ಉದ್ದೇಶ ಏನಪ್ಪ ಅಂತಂದ್ರ, ಈ ಜಗತ್ತಿನಾಗ ನಾವು ಅಷ್ಟೇ ಇರಾಕ್ ಬಂದಿಲ್ಲ. ಪ್ರತಿಯೊಂದು ಗಿಡಕ್ಕೂ, ಪ್ರತಿಯೊಂದು ಹುಳಕ್ಕೂ, ಪ್ರತಿಯೊಂದಕ್ಕೂ ಸಹಿತ ಅಷ್ಟೇ ಮಹತ್ವದ ಸ್ಥಾನ ಐತಿ. ಇವತ್ತು ಮಾರ್ಚ್ 3, ಇವತ್ತಿನ ವಿಶೇಷತೆ ಏನು ಹೇಳ್ತೀರಿ? ಯಾರು ಹೇಳ್ತೀರಿ? ಪ್ರಶಸ್ತಿ ನೋಡಿ, ಯಾರು ಹೇಳ್ತೀರಿ? ಮಾರ್ಚ್ 3 ಯಾರು ಹೇಳ್ರಿ? ಎಲ್ಲ ಶಾಲೆ ಸ್ವಲ್ಪ ತೆರಿಗೆ ಕೆಲಸ ಕೊಡು. ಮಾರ್ಚ್ 3 ಹೇಳ್ತೀರಿ? 10 ಹೊಳಿದ್ರು ಬಿಡ್ರಿ. ಏನು ಹೇಳ್ಬಿಟ್ಟ 1 2 10 ಹೇಳ್ಬೇಕು. 3 4 5 ಹೇಳ್ರಿ 6 7 ಅಂತಾರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ದಿನ. ಅಂತಾರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ, ವನ್ಯಜೀವಿ ಪ್ರಾಣಿಗಳು ಅಷ್ಟೂ ಹೇಳಂಗಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೀನಿ ನಾನು. ಜೇನು ಹುಳ ನೋಡಿದ್ರಿ? ಜೇನು ಹುಳ ನೋಡಕ್ ಸಿಗುದಿಲ್ಲ. ಬಂದಕ್ಕೆ ಎಣ್ಣೆ ಹೊಡೆದಿಲ್ಲ, ಎಣ್ಣೆ ಹೊಡೆಯೋದ್ರಿಂದ ಜೇನುಗಳು ಬರುವಂತ ಪ್ರಮಾಣ ಕಮ್ಮಿ ಆಗಿದಾವು. ಬರಬಾರ್ದ ಜೇನು ಹುಳಗಳು ನಾಶ ಆಗ್ತಾವ. ಜೇನು ಹುಳ ಏನ್ ಮಾಡೋದಿಲ್ಲ ಬಿಡ್ಲಿಕ್ಕೆ ಬಹಳಷ್ಟು ಉಪಯೋಗ ಆಗ್ತಾವ. ಜೇನು ಹುಳ ಬೇಕೇ ಬೇಕು. ಬಟ್ ನಮ್ಮ ಮನುಷ್ಯರ ಒಂದು ಸ್ವಾರ್ಥ ಏನಾಗುತ್ತೆ ಅಂತಂದ್ರೆ ಜೇನು ಹುಳುಗಳೆಲ್ಲವೂ ನಾಶ ಹೊಂಟವ. ಪ್ರತಿ ವರ್ಷ ಆಹಾರದ ಉತ್ಪಾದನೆ ಬರ್ಬರ್ತಾ ಕಡಿಮೆ ಹಾಕೋದು ಹೊರಟೈತಿ. ಮುಂದೆ ಹೆಂಗ್ ಬರುತ್ತೆ ಅಂತಂದ್ರೆ, ಒಂದು ನೀರಿಗಾಗಿ, ಒಂದು ಆಹಾರಕ್ಕಾಗಿ ನಾವು ಒಂದು ಬಡದಾಡಿ ಸಾಗುವಂತ ಒಂದು ಪ್ರಸಂಗ ಬರ್ತೈತಿ. ಅದಕ್ಕೆ ನಾವು ಎಲ್ಲರೂ ಸಂಕಲ್ಪ ಮಾಡೋಣಂತ, ಅಸಾಧ್ಯ ಏನೂ ಇಲ್ಲ. ನಾವು ಗಮನ ಹರಿಸೋಣ ಅಂತ ಹೇಳ್ತಾ ನಮ್ಮಲ್ಲಿ ಇನ್ನೊಂದು 2 ನಿಮಿಷ ಮುಗಿಸ್ಕೊಂತೀನಿ. ಇಬ್ಬರು ಮಹಾನ್ ಸೈಂಟಿಸ್ಟ್ಗಳು, ಇಡೀ ಜಗತ್ತು ಅವರನ್ನ ಮರೆತಿರುವಂಥದ್ದು, ಅವರಿಗೆ ಸಿಗಬೇಕಾದಂತಹ ಒಂದು ಮರ್ಯಾದೆಯನ್ನು ಕೊಡದೇ ಇರ್ತಕ್ಕಂಥದ್ದು. ಅದನ್ನ ಈಗ ತಮ್ಮ ಹೇಳಿ ಇಚ್ಛೆ ಪಡ್ತಾರೆ. ಒಬ್ರು ಯಲ್ಲಪ್ರಗಡ ಸುಬ್ರಾವ್ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲನೇದಾಗಿ ಮೆಥೋಟ್ರೆಕ್ಸೇಟ್ ಅನ್ನುವಂತಹ ಎಂಟಿ ಕ್ಯಾನ್ಸರ್ ಉಪಯೋಗ ಮಾಡತಕ್ಕಂಥ ಔಷಧಿಯನ್ನು ಕಂಡು ಹಿಡಿದ್ರು. ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಬಳಸ್ತಕ್ಕಂತಹ ಹಲವಾರು ನರದೋಷದ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂತಹ ಫಾಲಿಕ್ ಆಸಿಡ್ ಅನ್ನತಕ್ಕಂಥದ್ದು ಕಂಡು ಹಿಡಿದ್ರು. ಆಮೇಲೆ ರೋಗ ನಿವಾರಣೆ ನಾವು ಬಳಸ್ತಕ್ಕಂಥ ಟೆಟ್ರಾಸೈಕ್ಲಿನ್ ಅಂತಕ್ಕಂಥ ಕಂಡು ಹಿಡಿದ್ರ ಮುಖಾಂತರ ಸಾವಿರಾರು ಜೀವಿಗಳನ್ನು, ಸಾವಿರಾರು ಮನುಷ್ಯರನ್ನ, ಸಾವಿರಾರು ವ್ಯಕ್ತಿಗಳನ್ನ ಬದುಕಿಸಿದಂತಹ ಮಹಾನ್ ಚೇತನ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಫೆಬ್ರವರಿ 28 ಪ್ರಯುಕ್ತ ಅವರನ್ನು ನಾವಿವತ್ತು ನೆನೆಸಿಕೊಳ್ಳೋಣ. ಅದರ ಜೊತೆಗೆ ಇನ್ನೊಬ್ರು ಮಹಾನ್ ಭೌತಶಾಸ್ತ್ರಜ್ಞ, ಇವತ್ತೇನು ಫಿಸಿಕ್ಸ್ ನಡೆದಿಲ್ಲ ಅದಕ್ಕೆ ಮೂಲ ಆಧಾರಣ ಕ್ವಾಂಟಮ್ ಫಿಸಿಕ್ಸ್. ಆ ಕ್ವಾಂಟಮ್ ಫಿಸಿಕ್ಸ್ ಡೆವಲಪ್ ಆಗಕ್ಕೆ ಮೂಲ ಕಾರಣ ಅವರೇ ಸತ್ಯೇಂದ್ರನಾಥ್ ಬೋಸ್ ಅಂತ ಹೇಳಿ. ಅವ್ರನ್ನೂ ಸಹಿತ ಜಗತ್ತು ಮರೆತು ಬಿಟ್ಟೈತಿ. ಅವ್ರಿಗೆ ಸಿಗಬೇಕಾದಂಥ ಒಂದು ಪ್ರೋತ್ಸಾಹವನ್ನಾಗ್ಬೋದು, ಅವ್ರಿಗೆ ಸಿಗಬೇಕಾದಂಥ ಒಂದು ಸನ್ಮಾನ ಜಗತ್ತು ಕೊಟ್ಟಿಲ್ಲ. ಗಾಡ್ಸ್ ಪಾರ್ಟಿಕಲ್ ಅಂತಕ್ಕಂಥ ಒಂದು ಸಂಶೋಧನೆಗೆ ನೊಬೆಲ್ ಪ್ರೈಸ್ ಬಂತು. ಆದ್ರೂ ಸಹಿತ ನೊಬೆಲ್ ಪ್ರೈಸ್ ಇವರ ಸಂಶೋಧನೆ ಬೋಸ್ ಅಂತೂ, ಅಬ್ದುಲ್ ಕಲಾಂ ಅಂತೂ ಮಹಾನ್ ವಿಜ್ಞಾನಿಯಾಗಿ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸುವಂತಾಗಲಿ ಅಂತ ಹೇಳಿ ನನ್ನ ಮಾತುಸ್ತೇನೆ. ಜೈ ಹಿಂದ್. ಎಂಥ ಹುಚ್ಚು ಕೆಲಸ ಮಾಡಾಕತ್ತಿ, ಸುಮ್ಮನೆ ಕಷ್ಟಪಟ್ಟು ಶ್ರಮ ಪಡಾಕತ್ತಿ ನೀನು ಆನೆ ಅಂತ. ಅದಕ್ಕೆ ಹಾಕಿ ಕೇಳ್ತಂತ, ನಾನು ಒಂದು ಹನಿ ನೀರು ತಂದು ಬೆಂಕಿ ಆರಿಸೋದ್ರಿಂದ ಅದು ಬೆಂಕಿ ಆರ್ತೈತೋ ಬಿಡ್ತೈತೋ ಅದು ಇಂಪಾರ್ಟೆಂಟ್ ಅಲ್ಲ. ಈ ಬೆಂಕಿ ಹತ್ತಿದ್ರ ಕುರಿತು ನಾಳೆ ಇತಿಹಾಸ ಬರಿತಿರ್ತಾರಲ್ಲ ಬರೆಯೋರು, ಈ ಬೆಂಕಿ ಹತ್ತಿದಾಗ ಇಂಥ ಪ್ರಾಣಿಗಳೆಲ್ಲ ಓಡಿ ಹೋದವು ಅಂತ ತಿಳ್ಕೊಂಡು ಒಂದು ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟ್ನಾಗ ನನ್ನ ಹೆಸರು ಇರೋಂಗಿಲ್ಲ. ನನ್ನ ಹೆಸರು ಎಲ್ಲಿ ಇರ್ತೈತಿ?
ಆ ಪ್ರಯತ್ನ ಕಷ್ಟಪಟ್ಟು ಬೆಂಕಿ ಆರಿಸಕ್ಕೆ ಏನು ಪ್ರಯತ್ನ ಮಾಡ್ಯಾರಲ್ಲ ಆ ಪ್ರಯತ್ನ ಮಾಡಿದ ಲಿಸ್ಟ್ನಾಗ ನನ್ನ ಹೆಸರು ಇರ್ತೈತೆ. ಹಾಗಾಗಿ ಒಂದು ಸಣ್ಣ ಹಕ್ಕಿಯ ಒಂದು ಆಲೋಚನೆ ಹೆಂಗೈತಲ್ಲ ಅದೇ ರೀತಿ ನೀವು ಮಕ್ಕಳು ಏನು ಮಾಡಬೇಕಪ್ಪ ಅಂತಂದ್ರೆ ಸಣ್ಣ 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 ಕೆಲಸಗಳನ್ನು ಮಾಡಿ ಏನು ಮಾಡಬೇಕು ಒಂದು 2-3 ಮಾತನ್ನ ಹೇಳ್ತೀವಿ. ನೀವು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅಂತ ತಿಳ್ಕೊಂಡು ಎಲ್ಲ ಕಡೆ ಹೇಳ್ತಾರೆ. ಯಾಕಂದ್ರೆ ಪ್ಲಾಸ್ಟಿಕ್ ಅಂದ್ರೆ ಒಂದು ರಾಕ್ಷಸ ಇದ್ದಂಗೆ. ಒಂದು ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಅದನ್ನು ಕರಗಿ ಹೋಗ್ಬೇಕಾದ್ರೆ 500ರಿಂದ 1000 ವರ್ಷಗಳು ಬೇಕಂತ ಅಲ್ಲಿ ತನಕ ಇರ್ತೈತೆ ಪ್ಲಾಸ್ಟಿಕ್. ಅದಕ್ಕೆ ಪ್ಲಾಸ್ಟಿಕ್ಕನ್ನು ನೀವು ಬಳಕೆ ಮಾಡೋದು ಬಿಟ್ಟು ಪೇಪರ್ಗಳನ್ನು ತಯಾರು ಮಾಡಿದ ಚೀಲಗಳನ್ನು, ಬಟ್ಟೆಯನ್ನು ತಯಾರು ಮಾಡಿದ ಚೀಲಗಳನ್ನು ನೀವು ಬಳಸಿ. ಇದು ಒಂದು. ಆಮೇಲೆ ಗಿಡ ಮರಗಳನ್ನು ನೀವು ಬರ್ತ್ಡೇ ಆಚರಣೆ ಮಾಡ್ತೀರಿ, ಆ ಕೇಕ್ ಕತ್ತರಿಸೋದು ಮತ್ತೊಂದು ಇನ್ನೊಂದು ಏನೇನೋ ಮಾಡೋದಕ್ಕಿಂತ ನಿಮ್ಮ ಹುಟ್ಟು ಹಬ್ಬಕ್ಕೆ ಒಂದೊಂದು ಸಣ್ಣ ಸಣ್ಣ ಸಸಿಗಳನ್ನು ನೆಟ್ಟು ಅದು ಸಂಕಟ ಮಾಡ್ಕೊಂಡು ಬಿಡ್ಬೇಕು ಇವತ್ತಿನ. ಹಾಗೆ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಅವಕ್ಕೆ ಸ್ವಲ್ಪ ನೀರು ಹಾಕಿ ಪೋಷಿಸಿ ಬೆಳೆಸಿದ್ರೆ ಮುಂದೆ ಮರಗಳಾಗಿ ನಿಮಗೆಲ್ಲ ನಿಮ್ಮ ಮುಂದಿನವರಿಗೆ ಆದರೂ ಅದು ನೆರಳು ಹಣ್ಣ ಎಲ್ಲ ಕೊಡ್ತದೆ. ಆಮೇಲೆ ಆದಷ್ಟು ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ನೀರಿಡೋದು, ನಿಮ್ಮ ಹೊರಾಂಗಣದಲ್ಲಿ ಕಾಂಪೌಂಡ್ನಲ್ಲಿ ಬೆಳೆಸೋದು, ಸಸಿಗಳನ್ನು ನೆಡೋದು, ಹಕ್ಕಿಗಳಿಗೆ ನೀರನ್ನು ಹಾಕಿಡೋದು, ಪ್ರಾಣಿಗಳಿಗೆ ಹಕ್ಕಿಗಳಿಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿಸಿದ್ರೆ ನಿಮಗದು ಒಳ್ಳೆಯ ಒಂದು ಕಾಳಜಿ ಆಗಿದೆ. मिले सुर मेरा तुम्हारा तो सुर बने हमारा. सुर की नदियाँ हर दिशा से बह के सागर में मिले. बादलों का रूप लेकर बरसे हल्के हल्के. मिले सुर मेरा तुम्हारा तो सुर बने हमारा. मिले सुर मेरा तुम्हारा. चान तरज थई म्यान तरज लिकवट बनिए सान तरज. तेरा सुर मिले मेरे सुर दे नाल मिलके बने एक नवा सुरताल. मिले सुर मेरा तुम्हारा तो सुर बने हमारा. मुंहिंजो सुर तुंहिंजे सां प्यारा मिले जॾहिं गीत असां जो मधुर तरानो बणे तॾहिं. सुर का दरिया बह के सागर में मिले बदलांदा रूप लखे बरसन होले होले.